ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯ. ಎಲ್ಲರಿಗೂ ಇವತ್ತಿನ ದಿನ ಹಾಗೂ ಎಲ್ಲ ದಿನಗಳು ಕೂಡ ಚೆನ್ನಾಗಿರಲಿ. ಐಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಪ್ರೀತಿ ನನ್ನ ಮೇಲೆ ಇರಲಿ. ಇವತ್ತು ನಾನು ನೋಡಿ ಒತ್ತು ಶಾವಿಗೆ ಮಾಡಿದ್ದೀನಿ ಮನೆಯಲ್ಲಿ. ಅದು ಸಾಧಾರಣವಾಗಿ ಪುಡಿಯಲ್ಲಿ ಮಾಡುವಂತಹ ಶಾವಿಗೆ ಅಲ್ಲ, ಹಳೆಯ ಕಾಲದಲ್ಲಿ ಅಕ್ಕಿಯೆಲ್ಲ ನೆನೆ ಹಾಕಿ ರುಬ್ಬಿ ಮಾಡ್ತಾಯಿದ್ರಲ್ವ, ಅದೇ ಥರ ಶಾವಿಗೆ ನಾನು ಮಾಡಿದ್ದೀನಿ. ಮೊದಲಿನ ಕಾಲದಲ್ಲಿ ಒತ್ತು ಶಾವಿಗೆ ಒರಳು ಮರದಲ್ಲೆಲ್ಲ ಬರ್ತಾಯಿತ್ತಂತೆ, ತುಂಬ ಹಳೆ ಕಾಲದಲ್ಲಿ. ಈಗ ನಾನು ಅದನ್ನು ಒತ್ತು ಶಾವಿಗೆ ಮಿಷನಲ್ಲೇ ಮಾಡಿದ್ದೀನಿ. ಅದು ಕಬ್ಬಿಣದ್ದು. ಹಳೆಯ ಕಾಲದಲ್ಲಿ ಮರದಾದರೆ ಮತ್ತಿನ ನೆಕ್ಸ್ಟ್ ಜನ್ರೇಷನಲ್ಲಿ ಅದು ಕಬ್ಬಿಣದ ಒತ್ತು ಶಾವಿಗೆ ಮಿಷನ್ ಬಂತು. ಅದನ್ನು ನಾನು ತುಂಬ ವರ್ಷದಿಂದ ಮನೇಲಿ ತಂದಿಟ್ಟಿದ್ದೆ. ಅದನ್ನೇ ನಾನು ಅದರಲ್ಲೇ ಮಾಡಿದೆ. ಇವಾಗ ನೋಡಿ, ನಾನು ರಾತ್ರಿಯೇ ಒಂದು 3.5 ಗ್ಲಾಸ್ ಕುಚ್ಚಲಕ್ಕಿನ ನೆನೆ ಹಾಕಿದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಜಾಸ್ತಿ ಬೇಕು, ಯಾಕಂದರೆ ಇದು ದೊಡ್ಡ ದೊಡ್ಡ ಕಡುಬು ಮಾಡೋದಲ್ವ. ಅದನ್ನು ಇವಾಗ ನೋಡಿ ಚೆನ್ನಾಗಿ ತೊಳಿಬೇಕು. ಒಂದು 4-5 ಬಾರಿ ತೊಳೆದ್ರೆ ಅದರ ಒಂದೊಂದು ಅಕ್ಕಿಗೆ ಒಂದು ಸ್ಮೆಲ್ ಇರುತ್ತೆ ಅಲ್ವಾ, ಅದು ಹೋಗುತ್ತೆ. ಆಮೇಲೆ ಏನಾದರೂ ಅದರಲ್ಲಿ ಬಣ್ಣ ಎಲ್ಲ ಇದ್ರೆ, ಬಣ್ಣ ಇಲ್ಲ ಈ ಅಕ್ಕಿಯಲ್ಲಿ ನೋಡಿ, ಬಣ್ಣ ಇದ್ರೆ ಇವಾಗ ಗೊತ್ತಾಗುತ್ತೆ. ಆದರೂ ತುಂಬ ಚೆನ್ನಾಗಿ ತೊಳೆದ್ರೆ ಬೆಳಿಗ್ಗೆ ನಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ರಾತ್ರಿಯೇ ತುಂಬ ಚೆನ್ನಾಗಿ ತೊಳೆದು ನಾನು ನೆನೆ ಹಾಕಿಟ್ಟೆ. ಬೆಳಿಗ್ಗೆ ನಾವು ಅದರ ನೀರನ್ನು ಮಾತ್ರ ಬಸಿದು, ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಸ್ವಲ್ಪ ತೆಂಗಿನ ತುರಿ ಹಾಕಿನೇ ರುಬ್ಬೋದು ನಾನು. ಕೆಲವರು ತೆಂಗಿನ ತುರಿ ಎಲ್ಲ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ತೆಂಗಿನ ತುರಿ ಹಾಕಿದ್ರೂ ತುಂಬ ನುಣ್ಣಗೆ ರುಬ್ಬಬೇಕು ಇದು, ಅಥವಾ ಸ್ವಲ್ಪ ನೀರಾಗಿ ರುಬ್ಬಿ ಮತ್ತೆ ಬಿಸಿ ಮಾಡಬೇಕು. ಇಲ್ಲಾಂದರೆ ಅದು ಒತ್ತು ಶಾವಿಗೆ ಮಿಷನಲ್ಲಿ ಚೆನ್ನಾಗಿ ಬರಲ್ಲ, ತರಿ ಇದ್ದರೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಬಿ ಕಡುಬು ಮಾಡಿ, ಬಿಸಿ ಬಿಸಿ ಕಡುಬನ್ನೇ ಅದು ಹಾಕೋದು. ಹಾಗಾಗಿ ಸ್ವಲ್ಪ ತೆಂಗಿನ ತುರಿ, ರುಚಿಗೆ ತಕ್ಕ ಸ್ವಲ್ಪ ಉಪ್ಪು. ನಾನು ಮೊದಲೇ ಹೇಳಿದಾಗೆ ಚಿಕ್ಕ ಜಾರಲ್ಲಿ, ಮಿಕ್ಸಿಯ 3ನೇ ಜಾರಲ್ಲಿ ಕಡುಬು ಅಥವಾ ಶಾವಿಗೆ ಎಲ್ಲ ಮಾಡಬೇಕಂದ್ರೆ, ಈಗ ಶಾವಿಗೆ ಮಾಡಬೇಕಂದ್ರೂ ಕಡುಬು ಮಾಡಲೇಬೇಕಲ್ವ ನಾವು ಮೊದಲು. ಹಾಗಾಗಿ 3ನೇ ಜಾರು, 4 ಜಾರ್ ಇದ್ದರೆ 3ನೇ ಜಾರು, 3 ಜಾರ್ ಇದ್ದರೆ ಕೊನೆಯ ಜಾರಲ್ಲೇ ಬೇಗ ನುಣ್ಣಗಾಗುತ್ತೆ ಅಷ್ಟೇ ಇರೋದು. ಇನ್ನೊಂದರಲ್ಲಿ ತರಿ ಇದ್ದರೆ ನಮಗೆ ಅದರಲ್ಲಿ ಒತ್ತಲಿಕ್ಕಾಗಲ್ಲ ಮಿಷನಲ್ಲಿ. ಈಗ ನಾನು ನೋಡಿ ಈ ಥರ ಈ ಪಾಕಕ್ಕೆ ಬರಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ಲೂಸಾಗಿರಬಾರ್ದು. ತುಂಬ ಏನಾದರೂ ಇದು ನೀರಾಯ್ತಂದರೆ ನಾವು ಬಾಣಲೆಯಲ್ಲಿಟ್ಟು ಮತ್ತೆ ಬಿಸಿ ಮಾಡಿ ಅದಕ್ಕೆ ತರ್ಬೋದು, ಏನು ತೊಂದರೆ ಇಲ್ಲ. ಈ ಥರ ನೋಡಿ, ನಾವು ಕಡುಬಿಗೆ ರುಬ್ಬುವಾಗ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮತ್ತೆ ತರಿಯಾಗಿ ರುಬ್ತೀವಿ. ಇದು ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ರುಬ್ಬಿದ್ದೀವಿ. ಶಾವಿಗೆ ಸರಿಯಾಗಿ ಬರಬೇಕು, ಈಸಿಯಾಗಿ ಬರಬೇಕಂದ್ರೆ ಈ ಥರ ಮಾಡಬೇಕು. ನಾವು ಅದು ದೊಡ್ಡ ಒರಳಲ್ಲಿ ಮಾಡೋದಲ್ವಾ, ಸಣ್ಣ ಕೈ ಮಿಷನ್ ಪುಡಿಯಲ್ಲಾದರೆ ಬೇಗನೆ ಮಾಡ್ಬೋದು. ಇದನ್ನು ತೆಂಗಿನ ತುರಿ ಹಾಕೋ ಬದಲು ತೆಂಗಿನ ತುರಿಯ ಹಾಲು ತೆಗೆದು ಕೂಡ ಹಾಕ್ಬೋದು, ಆವಾಗಲೂ ಈಸಿ ಆಗುತ್ತೆ. ತೆಂಗಿನ ತುರಿ ಹಾಕಿದ್ರಂತೂ ತುಂಬ ನೈಸಾಗಿ ರುಬ್ಬಬೇಕು. ಇವಾಗ ನಾನು ನೋಡಿ ಉದ್ದದ ಕಡುಬು ಮಾಡಿ ಇಡ್ತಾ ಇದ್ದೀನಿ. ಅದು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಅರ್ಧ ಗಂಟೆ ಬೇಯಿಸಬೇಕು. ಕುಚ್ಚಲಕ್ಕಿ ಅಲ್ವಾ, ಈಗ ನಾವು ಪುಡಿಯಲ್ಲಿ ಮಾಡುವಾಗಿದ್ದರೆ ಹಾಗೇ ಶಾವಿಗೆ ಮಾಡಿ ಇದರಲ್ಲಿ ಬೇಯಿಸಿದರೆ ಒಂದು 10-15 ನಿಮಿಷಕ್ಕೆಲ್ಲ ಆಗುತ್ತೆ. ಇದು ಮಿನಿಮಮ್ ಒಂದು 30-35 ನಿಮಿಷ ಬೇಯಲೇಬೇಕು. ಮತ್ತು ಇದನ್ನು ಶಾವಿಗೆ ಮಾಡಿದ ಮೇಲೆ ಬೇಯಿಸಲಿಕ್ಕಿಲ್ಲ. ಈ ಶಾವಿಗೆ ಉಳಿದರೆ ನಮಗೆ ಅದನ್ನು ಶಾವಿಗೆ ಉಪ್ಪಿಟ್ಟು ಮಾಡ್ಬೋದು, ಬಿಸಿಲಲ್ಲಿ ಒಣಗಿಸ್ಬೋದು, ಎಲ್ಲನೂ ಮಾಡ್ಬೋದು. ಇವಾಗ ನೋಡಿ ಈ ಥರ ಉದ್ದ ಕಡುಬು ಮಾಡಿ ಇಡಬೇಕು. ಆಮೇಲೆ ಸರಿಯಾಗಿ ಮುಚ್ಚಳ ಹಾಕಿ ಒಂದು ಅರ್ಧ ಗಂಟೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಅದು ಬೇಯ್ತಾ ಇರುವಾಗ ನಾವು ಕೋಳಿ ಸಾರಿಗೆ ರೆಡಿ ಮಾಡಬೇಕು ನಾವು. ಈಗ ನೋಡಿ ಯಾವ ಥರ ನಾನು ಕಡುಬು, ಸ್ವಲ್ಪ ಕೈಗೆ ನೀರನ್ನ ಹಾಕ್ಕೊಳ್ಳಿ, ಅಂದರೆ ನೀರನ್ನ ಸ್ವಲ್ಪ ಚಿಮುಕಿಸಿ ಕೈಗೆ, ಆಗ ನಮಗೆ ಈ ಥರ ಬೇಗನೆ ಕೈಗೆ ಅಂಟಲ್ಲ. ಸ್ವಲ್ಪ ಇದು ಕಡುಬಿಗಿಂತ ಒಂಚೂರು ತೆಳು ಇದೆ ಅಲ್ವ, ಹಾಗಾಗಿ ನಾವು ಕೈಗೆ ನೀರು ಹಾಕಿದರೆ ಒಳ್ಳೆ ಕಡುಬು ಆಗುತ್ತೆ. ಬೇಗ ನಾವು ಈ ಥರ ಉಂಡೆ ಮಾಡಿ ಹಾಕ್ಬೋದು. ಇದು ಶಾವಿಗೆ ಮಿಷನಲ್ಲಿ ಹಾಕಿದ್ದಕ್ಕೆ ನಾನು ನೋಡಿ ಈ ಥರ ಒಂದು ಕೋನ್ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ನಮಗೆ ಅದು ಆ ಮಿಷನ್ ಒಳಗಡೆ ಹಾಕಲಿಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಆ ಥರ ಮಾಡಿದೆ. ರೌಂಡಾಗಿ ಮಾಡಿದರೆ ಮತ್ತೆ ನಾವು ಅದನ್ನು ಒತ್ತಾ ಇರಬೇಕು. ಇವಾಗ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬೇಯಿಸಬೇಕು. ಇದು ಬೇಯ್ತಾ ಇರುವಾಗ ನಾವಲ್ಲಿ ಪಟಾಪಟ್ ಅಂತ ಚಿಕನ್ ಸಾರಿಗೆ ರೆಡಿ ಮಾಡಬೇಕು. ಇದಕ್ಕೆ ಸರಿಯಾದ ಮ್ಯಾಚ್ ಅಂದರೆ ಮೀನು ಸಾರಿಗಿಂತಲೂ ಚಿಕನ್ ಸಾರು. ಮತ್ತು ಮೀನು ಸಾರು, ಕಾಳು ಸಾರೆಲ್ಲ ಒಪ್ಪಿಸ್ಬೋದು. ಚಿಕನ್ ಸಾರಂತೂ
ತುಂಬ ಒಳ್ಳೆಯ ಕಾಂಬಿನೇಷನ್. ಬೆಳಿಗ್ಗೆನೇ ಎದ್ದೆ ಇವತ್ತು 5:45 ಎದ್ದು ತೆಂಗಿನ ತುರಿ ಎಲ್ಲ ರೆಡಿ ಮಾಡಿದೆ. ಇವಾಗ ಚಿಕನ್ ನಾನು ನಿನ್ನೆನೇ ಫ್ರಿಜ್ಜಲ್ಲಿ ತಂದಿಟ್ಟೆ. ಈ ಚಿಕನ್ನ ತೊಳೆದು ಇದಕ್ಕೊಂದು ಅರಿಶಿನ ಹಾಕಿ 10 ನಿಮಿಷ ಸೈಡಲ್ಲಿ ಇಡ್ತೀನಿ. ಅಷ್ಟೊತ್ತಿಗೆ ನಾವು ಮಸಾಲೆಗಳನ್ನೆಲ್ಲ ರೆಡಿ ಮಾಡೋಣ. ನಾನು ಇದಕ್ಕೆ ಒಂದೇ ಒಂದು ಬ್ಯಾಡಗಿ ಅರ್ಧ ಕಿಲೋ ಚಿಕನಲ್ಲೂ ಒಂದು 12-13 ಗುಂಟೂರು ಖಾರ ಕಮ್ಮಿ ಇದೆ. ಇದು ತುಂಬ ಖಾರನೂ ಇಲ್ಲ, ತೀರ ಖಾರ ಇಲ್ಲದೇನೂ ಇಲ್ಲ. ಆಮೇಲೆ 3/4 ಸ್ಪೂನ್ ಧನಿಯಾ ಬೀಜನ ಎಣ್ಣೆ ಬಿಸಿ ಮಾಡಿ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ಸಿಮ್ಮಲ್ಲಿ. ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು, ಕೋಳಿಗೆ ಅಷ್ಟೇ ಅಲ್ವಾ, ಎಲ್ಲರಿಗೂ ಗೊತ್ತು ಚಿಕನಿಗೆ ಬಹಳ ಕಮ್ಮಿ ಹುಣ್ಸೆಹಣ್ಣು ಹಾಕೋದಿದ್ರೂ ಅದೊಂದು ಚೆನ್ನಾಗಿರೋದಿಲ್ಲ. ಇವಾಗ ಇದನ್ನು ನುಣ್ಣಗೆ ರುಬ್ಬಿ ಇದರಲ್ಲಿ ನಾವು ಕೋಳಿಯನ್ನು ಬೇಯಿಸಬೇಕು. ನಾವು ಮೆಣಸಿನ ಮಸಾಲೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು, ಈಗ ಈರುಳ್ಳಿ ಎಲ್ಲ ಹಾಕಬೇಡಿ, ಎಲ್ಲ ಹಾಕಿ ಇದು ಬೇಯಿಸಬೇಕು. ಬೇಯ್ತಾ ಇರುವಾಗ ಒಂದು ಅರ್ಧ ಬೆಂದಾಗ ಒಂದು ಅರ್ಧ ನೀರುಳ್ಳಿ ಹಾಕಬೇಕು ಕಟ್ ಮಾಡಿ. ಇದು ಅರ್ಧ ಬೇಯಬೇಕು, ಆಗ ಘಮ ಘಮ ಅಂತ ಇರುತ್ತೆ. ಚಿಕನ್ ಜೊತೆ ಈರುಳ್ಳಿ ಬೆಂದರೆ ಅದೊಂದು ಫ್ರೂಟ್ ಸ್ಮೆಲ್ ಬರುತ್ತೆ, ಹಾಗಾಗಿ ಅದನ್ನು ಬೇರೆ ಬೇಯಿಸಿ. ಇವಾಗ ನಾವು ನೋಡಿ ಚಿಕನ್ ಸಾರಿಗೆ ತೆಂಗಿನ ತುರಿನ ಚೆನ್ನಾಗಿ ಒಂದು ಲೈಟ್ ಕೆಂಪು ಬರುವ ತನಕ ಒಂದು ಅರ್ಧ ಈರುಳ್ಳಿ ಹಾಕಿ ಇದನ್ನು ಉರಿಬೇಕು. ನಾನೀಗ ಫುಲ್ ಫ್ಲೇಮಲ್ಲಿ ಇಟ್ಕೊಂಡೇ ಉರಿತಾ ಇದ್ದೀನಿ. ಮತ್ತೆಲ್ಲ 8-8:15 ಹೋಗೋ ಅಷ್ಟೊತ್ತಿಗೆ ಇದು ರೆಡಿ ಮಾಡಿ ಕೊಡಬೇಕು ನಾನು. ಇವಾಗ ನೋಡಿ ಈ ಥರ ಈರುಳ್ಳಿ ಬೇಯಬೇಕು. ಈಗ ನಾನು ರುಬ್ಬಿಟ್ಟಿದ್ದೀನಿ. ಇದು ತೆಂಗಿನಕಾಯಿ ಹುರಿದುಬಿಟ್ಟು ಅದು ಮಾಡಿದ ಮಸಾಲೆ. ಒಂದು ಕಡೆ ಶಾವಿಗೆಗೆ ರೆಡಿ ಮಾಡಬೇಕು. ಇವಾಗ ನಾವು ನಮ್ಮ ಕಡುಬು ಕೂಡ ಬೆಂದಿದೆ, ಆ ಕಡೆ ಚಿಕನ್ ಬೇಯ್ತಾ ಇದೆ. ಚಿಕನ್ ಮಸಾಲೆ ಕೊನೆಗೆ ತೆಂಗಿನ ತುರಿ ಕೂಡ ರುಬ್ಬಿಯಾಗಿದೆ. ಈಗ ಬಿಸಿ ಬಿಸಿ ಕಡುಬು, ಬಿಸಿ ಬಿಸಿ ಇದ್ದರೆ ನಮಗೆ ಈಸಿಯಾಗಿ ಮಾಡ್ಬೋದು. ಬಿಸಿ ಬಿಸಿ ಕಡುಬಲ್ಲಿ ಶಾವಿಗೆ ಒತ್ತುತ್ತಾ ಇದ್ದೀನಿ ನಾನು ಸಹಾಯಕ್ಕೆಲ್ಲ ಯಾರನ್ನು ಕರೆಯಲ್ಲ. ನಾನು ಮನೆಯಲ್ಲಿ ಚಪ್ಪಲ್ ಹಾಕೋದೇ ಯಾಕೆ, ಚಪ್ಪಲ್ ಹಾಕಿ ಅಡುಗೆ ಮಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಯಾಕಂದರೆ ನನಗೆ ಟೈಲ್ಸ್ ಮೇಲೆ ಕಾಲಿಟ್ಟರೆ ತುಂಬ ಕಾಲು ಹೊಡಿಯುತ್ತೆ. ಕಾಲು ಹೊಡೆದ್ರೆ ಮತ್ತು ನನಗೆ ಮನೆಯಲ್ಲಿ ನಡೀಲಿಕ್ಕಾಗಲ್ಲ, ತುಂಬ ಪೇಯ್ನ್ ಆಗುತ್ತೆ. ಮನೆ ಒಳಗಡೆ ಹಾಕೋ ಚಪ್ಪಲನ್ನ ನಾವು ಹೊರಗಡೆ ಹಾಕೋದಿಲ್ಲ, ಹಾಗಾಗಿ ನನಗೆ ಸದಾ ಚಪ್ಪಲಿ ಇರಬೇಕು. ಅದು ಇವಾಗ 1-2-3 ವರ್ಷದಿಂದ ಈಚೆ ಕಾಲು ನನಗೆ ಹೊಡೆದ್ರೆ ಮತ್ತು ತುಂಬ ಕಷ್ಟ ಆಗುತ್ತೆ. ಹಾಗೆ ನಮ್ಮ ಶಾವಿಗೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ. ಬಿಸಿ 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 ಹಾಕಬೇಕು. ಒಂದು ಕಡುಬು ತಗೊಳ್ಬೇಕು, ಅದನ್ನು ಪಾತ್ರೆಯನ್ನು ಮುಚ್ಚಿಡಬೇಕು, ಸ್ಟವ್ ಆನಲ್ಲೇ ಇರಬೇಕು, ಸಿಮ್ಮಲ್ಲಿ ಇಡಬೇಕು. ಕಡುಬು ಬೆಂದಮೇಲೆ ಇದು ಮುಗಿಯೋವರೆಗೆ ಬಿಸಿ ಇರಬೇಕು ಕಡುಬು. ಈ ಕಡೆ ನೋಡಿ ನಮ್ಮ ಮೆಣಸಿನಕಾಯಿ ಇದು ಮಸಾಲೆ ಕುದಿಯುವಾಗ ತೆಂಗಿನಕಾಯಿದು ಮಸಾಲೆ ಕೂಡ ಹಾಕಿದೆ ನಾನು. ಇವಾಗ ಸಾರು ರೆಡಿ ಆಯಿತು ನಮ್ಮದು. ನಾನು ಸಾರು ಮೆಣಸಿನಕಾಯಿ ಮಸಾಲೆಗೆ ಒಂದು ಅರ್ಧ ಈರುಳ್ಳಿ, ಚಿಕ್ಕ ಈರುಳ್ಳಿದು ಅರ್ಧ ಭಾಗ. ಈಗ ತೆಂಗಿನಕಾಯಿ ಮಸಾಲೆ ಸೇರಿಸಿದ ಮೇಲೆ ಅದಕ್ಕೆ ಇನ್ನೂ ಅರ್ಧ ಭಾಗ ಈರುಳ್ಳಿ ಸೇರಿಸಿ ಕುದಿಸ್ತಾ ಇದ್ದೀನಿ. ಕೊನೆಯಲ್ಲಿ ನಾವೊಂದು ಒಗ್ಗರಣೆ ಕೊಡಬೇಕು ಚಿಕನ್ ಸಾರಿಗೆ. ಎಲ್ಲ ತೋರಿಸ್ತಾ ಹೋದರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ. ಇವಾಗ ಕೆಂಪಾಗಬೇಕು. ಇದು ಕೆಂಪಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕಿದರೆ ಕೋಳಿ ಸಾರು ಮುಗೀತು. ಈ ಕಡೆ ಶಾವಿಗೆನೂ ಕೂಡ ರೆಡಿ ಆಗ್ತಾಯಿದೆ. ಬೇಗ ಹೋಗೋರಿಗೆ ಬೇಗ ಕೊಡ್ತಾಯಿದ್ದೀನಿ. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ತಿಂದು. ಇವಾಗ ನೋಡಿ ನಮ್ಮದು ಚಿಕನ್ ಸಾರು ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಈ ಥರ ಒಳ್ಳೆ ತಿಂಡಿನ ಮಾಡಿ ಸ್ವಲ್ಪ ಬೆಳಿಗ್ಗೆ ಎದ್ದೇಳಬೇಕಷ್ಟೇ, ಇನ್ನೇನು ಕಷ್ಟ ಆಗಲ್ಲ. ಹಗಲು ಹೊತ್ತಲ್ಲಿ ಹೌಸ್ ವೈಫ್ ಆದರೆ ಹಗಲು ಹೊತ್ತಲ್ಲಿ ಬೇಕಂದು ನಿದ್ದೆ ಮಾಡ್ಬೋದಲ್ವ. ಈಗ ನಮ್ಮ ಕೋಳಿ ಸಾರು ರೆಡಿಯಾಗಿದೆ. ಹಾಗೆ ಒತ್ತು ಶಾವಿಗೆ ಕೂಡ ರೆಡಿಯಾಗಿದೆ. ಇನ್ನು ಸ್ವಲ್ಪ ಒತ್ತಲಿಕ್ಕೆ ಬಾಕಿ ಇದೆ, ಅದನ್ನು ಒತ್ತಾ ಇರಬೇಕು ನೋಡಿ. ಸ್ವಲ್ಪ ಅದು ತಣ್ಣಗಾದ ಕೂಡಲೇ ಅದು ಒತ್ತಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಒತ್ತಿ ಬಿಡಬೇಕು. ಹಾಗೆ ಇಷ್ಟು ಮುಗಿಯೋ ತನಕ ಸ್ಟವ್ ಆಫ್ ಮಾಡೋದಿದ್ರೆ ಆಯಿತು ನೋಡಿ. ಈ ಥರ ಈಗ ಹೆಲ್ಪಿಗೆ ಯಾರಾದರೂ ಇದ್ದರೆ ಬೇಗ ಆಗುತ್ತೆ. ಯಾಕೆ ಸುಮ್ಮನೆ ತೊಂದರೆ ಕೊಡೋದು. ಹೊರಗಡೆ ಹೋಗಿ ಕೆಲಸ ಮಾಡುವವರಲ್ವ, ಮನೆ ಕೆಲಸ ಅದು ಕೆಲಸ ಇದು ಕೆಲಸ ಎಲ್ಲ ಮಾಡಲಿಕ್ಕಾಗಲ್ಲಲ್ವ, ಹಾಗಾಗಿ ನಾನೇ ಮಾಡ್ತೀನಿ, ನನಗೇನು ತೊಂದರೆ ಆಗಲ್ಲ. ನಮ್ಮ ಒತ್ತು ಶಾವಿಗೆ ರೆಡಿ ಆಯಿತು ನೋಡಿ. ಎಲ್ಲರೂ ಬನ್ನಿ ತಿನ್ನೋಣ. ನಮ್ಮ ಮನೆ ಅಕ್ಷಯ ಪಾತ್ರೆ, ಯಾರು ಬಂದರೂ ತಿಂಡಿ ಇಲ್ಲ ಅಂತಂತೂ ಹೇಳೋದಿಲ್ಲ. ಏನಿಲ್ಲ ಅಂದರೂ ಒಂದು ಗಂಜಿ ಉಪ್ಪಿನಕಾಯಿ ಖಂಡಿತ ಸಿಗುತ್ತೆ, ಅಥವಾ ಒಂದು ಗಂಜಿ ಚಟ್ನಿ 100% ಸಿಗುತ್ತೆ, ಒಂದು ಟೀ ಸಿಗುತ್ತೆ. ಏನೂ ಇಲ್ಲ ಅಂದರೆ
ಬರೀ ಹೊಟ್ಟೆಲಂತ ಯಾರನ್ನು ಕಳಿಸಿ ಅಭ್ಯಾಸ ಇಲ್ಲ ನಮಗೆ. ಅಂಥ ಪರಿಸ್ಥಿತಿ ಬಂದರೆ ನಿಮ್ಮ ಕಡೆ ಏನೋ ತಪ್ಪಿದೆ ಅಂತ ಅರ್ಥ. ಅದು ನಾನಂತ ಯಾರಿಗೆ ಆ ಥರ ನಾನಾಗಿ ಮಾಡಲಿಕ್ಕೆ ಹೋಗಲ್ಲ. ಏನಾದರೂ ಹಸಿದ ಹೊಟ್ಟೆಯಲ್ಲಿ ವಾಪಸ್ ಹೋಗಿದ್ರಂದರೆ ನಿಮ್ಮ ಕಡೆಯಿಂದ ಬಹಳ ದೊಡ್ಡ ಮಿಸ್ಟೇಕ್ ಆಗಿರ್ಬೋದು ನನಗೆ ಅಂತ ಅರ್ಥ. ಇವಾಗ ರೆಡಿಯಾಗಿದೆ ನಮ್ಮದು ಶಾವಿಗೆ ಚಿಕನ್ ಸಾರು. ಎಲ್ಲರೂ ಮನೆಯಲ್ಲಿ ಮಾಡಿ ಇನ್ನೊಂದು ಶಾವಿಗೆನೂ ಮಾಡ್ಬೋದು, ಅದು ಈಸಿ ಇದೆ, ಆದರೆ ಇಷ್ಟು ಟೇಸ್ಟಿ ಆಗಿರಲ್ಲ ಅದು. ಹಾಗೆ ನನ್ನ ಈ ಬಡ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.